ಪೊಲೀಸರು ಕ್ರಿಕೆಟ್ ಸಂಸ್ಥೆ ರಾಜಕೀಯ ಕಾರ್ಯದರ್ಶಿ ಮೇಲಿನ ಕ್ರಮಕ್ಕೆ ಕಾರಣ ಏನು? ಏನು ಆರ್‌ಸಿಬಿ ಗೆದ್ದ ಖುಷಿಯಲ್ಲಿ ಏನು ರಾಜಾರೋಷವಾಗಿ ಏನು ಸಂಭ್ರಮಾಚರಣೆಯನ್ನು ಮಾಡಿತ್ತಲ್ಲ, ಇಡೀ ವಿಶ್ವದ ಮುಂದೆ ಬೆಂಗಳೂರು ಮಾನ ಮರ್ಯಾದೆ ಹರಾಜಾಗಿತ್ತಲ್ಲ. ಸೊ ಈಗ ಈ 4 ಜನರ ಮೇಲೆ ಈಗ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದಕ್ಕೆ ಕಾರಣಗಳೇನು ಅನ್ನುವಂತಹದ್ದು ಈಗ ಪಟ್ಟಿ ಮಾಡಲಾಗಿದೆ. ಬೆಂಗಳೂರು ಕಮಿಷನರ್ ಅವರನ್ನು ಯಾಕೆ ಸಸ್ಪೆಂಡ್ ಮಾಡಲಾಯಿತು? ಯಾಕೆ ಆರ್‌ಸಿಬಿಯ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಯಿತು? ಜೊತೆಗೆ ಈ KSCA ಯಾಕೆ ಅವರ ಮೇಲೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ? ಪೊಲೀಸರನ್ನು ಯಾಕೆ ಅಮಾನತುಗೊಳಿಸಲಾಯಿತು? 5 ಪೊಲೀಸರನ್ನು ಅಮಾನತು ಮಾಡ್ತಲ್ಲ ಅವರನ್ನು ಯಾಕೆ ಅಮಾನತು ಮಾಡಲಾಯಿತು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಸೊ ಅದಕ್ಕೆ ಕಾರಣಗಳನ್ನು ಕೂಡ ಕೊಡಲಾಗಿದೆ. ಸೊ ಈಗೇನಂತಂದ್ರೆ ದಯಾನಂದ್ ಅವರನ್ನು ಯಾಕೆ ಸಸ್ಪೆಂಡ್ ಮಾಡಲಾಯಿತು ಅಂತಂದ್ರೆ, ವಿಧಾನಸೌಧ ಕ್ರೀಡಾಂಗಣ ಮತ್ತು ಎರಡೂ ಕಡೆ ಕಾರ್ಯಕ್ರಮಕ್ಕೆ ಅನುಮತಿ ನೀಡಲಾಗಿತ್ತು. ಜೊತೆಗೆ ನಮ್ಮ ಬಳಿ ಸಿಬ್ಬಂದಿ ಕೊರತೆ ಇದೆ ಅಂತ CM ಸಿದ್ದರಾಮಯ್ಯ ಮತ್ತು ಗೃಹ ಇಲಾಖೆಗೆ ಸ್ಪಷ್ಟನೆಯನ್ನು ಕೊಟ್ಟೇ ಇರಲಿಲ್ವಂತೆ. ಇದು ಅವ್ರ ತಪ್ಪಾಗಿತ್ತು. ನಮ್ಮ ಹತ್ರ ಬರೀ ಇದೇನೋ ಅನ್ಫಾರ್ಚುನೇಟ್ಲಿ ಈ ಒಂದು ಸಮಾರಂಭ ಆಗಿದೆ ಅಷ್ಟೇ. ಅದಕ್ಕಿಂತ ಮುಂಚೆ ತನ್ನಲ್ಲಿ ಸಿಬ್ಬಂದಿ ಕೊರತೆ ಇದೆ ಅಂತ ಗೃಹ ಇಲಾಖೆಗಾದರೂ ಅಟ್ಲೀಸ್ಟ್ ಒಂದು ಏನಾದರೂ ಒಂದು ಕ್ಲಾರಿಟಿ ಕೊಡಬೇಕಿತ್ತಲ್ವ, ಹೇಳಬೇಕಿತ್ತಲ್ವ. ನಮ್ಮಲ್ಲಿ ಒಂದು ಸ್ವಲ್ಪ ಹೋಮ್ ಗಾರ್ಡ್ಗಳು, ಕಾನ್ಸ್ಟೇಬಲ್ಗಳು ಕಮ್ಮಿ ಇದ್ದಾರೆ. ಬೆಂಗಳೂರು ಈಗಾಗಲೇ ಬೆಳೀತಾ ಇದೆ. ಬೆಂಗಳೂರಲ್ಲಿ ಅಹಿತಕರ ಘಟನೆಗಳು ನಡೀತಾ ಇದೆ, ಅಶಾಂತಿ ತಲೆದೋರ್ತಾ ಇದೆ, ವೀಲಿಂಗ್ಗಳು ನಡೀತಾ ಇದ್ದಾವೆ, ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಇವೆಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ನನ್ನ ಹತ್ರ ಪೊಲೀಸ್ ಸಿಬ್ಬಂದಿ ಇಲ್ಲ, ಭದ್ರತಾ ಪಡೆಗಳು ಇಲ್ಲ, ಭದ್ರತಾ ಸಿಬ್ಬಂದಿ ಇಲ್ಲ, ಒಂಚೂರು ಆ ಕಡೆಯಿಂದ ಒಂದು ಸ್ವಲ್ಪ ನಮಗೆ ಕೊಡಿ ಅಂತ ದಯಾನಂದ್ ಅವರು ಹೇಳಬೇಕಿತ್ತು. ಆದರೆ ಅದನ್ನು ಹೇಳಿಲ್ಲ. ಅದು ಒಂದು ಮೇಜರ್ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಸರ್ಕಾರ ಅನುಮತಿ ಕೊಟ್ಟ ಬಳಿಕವೂ ಸಮಾರಂಭಕ್ಕೆ ಪೂರ್ವ ಸಿದ್ಧತೆ ಮಾಡಿರಲಿಲ್ಲ, ಬಂದೋಬಸ್ತ್ಗೆ ಸೂಕ್ತವಾದ ಕ್ರಮ ಕೈಗೊಂಡಿರಲಿಲ್ಲ, ಕಾಳುತುಳಿತ ಬಳಿಕವೂ ಕೂಡ ಪರಿಸ್ಥಿತಿ ಸಮರ್ಪಕವಾಗಿ ನಿಭಾಯಿಸಲಿಲ್ಲ ಅನ್ನುವಂತಹ ಕಾರಣವಾಗಿದೆ. ಇನ್ನು ಗೋವಿಂದರಾಜು CM ರಾಜಕೀಯ ಕಾರ್ಯದರ್ಶಿ, ಯಾಕೆ ಇವರನ್ನ ಅಮಾನತು ಮಾಡಲಾಯಿತು, ಸಸ್ಪೆಂಡ್ ಮಾಡಲಾಯಿತು ಅಂತಂದ್ರೆ, ಈ ಗೋವಿಂದರಾಜು ಅನ್ನುವಂಥವರು ರಾಜಕೀಯ ಕಾರ್ಯದರ್ಶಿ CM ಸಿದ್ದರಾಮಯ್ಯನವರಿಗೆ. ಇವರು ಮೋಸ್ಟ್ಲಿ RCB ಫ್ಯಾನ್ ಇರ್ಬೋದೇನೋ. RCB ಫ್ಯಾನ್ಗಿಂತ ಮೊದಲು ತನ್ನ ಮೇಲೆ ಇರುವಂತಹ ಜವಾಬ್ದಾರಿ ಏನು ಅನ್ನೋದನ್ನು ಸ್ವಲ್ಪ ತಿಳಿದುಕೊಳ್ಬೇಕಿತ್ತು ಯಾರು? ಗೋವಿಂದರಾಜು ಅವರು. ಸೊ ಯಾಕೆ ಇವರನ್ನು ಅಮಾನತು ಮಾಡಲಾಯಿತು? ಕಾರಣ ಏನಂತಂದರೆ, RCB ಆಟಗಾರರಿಗೆ ಸನ್ಮಾನ ಮಾಡಲು ಸಿದ್ದರಾಮಯ್ಯ ಅವರಿಗೆ ಇಷ್ಟವಿರಲಿಲ್ಲ. ಅದು ರಾಜ್ಯ ಅಥವಾ ರಾಷ್ಟ್ರವನ್ನು ಪ್ರತಿನಿಧಿಸುವ ತಂಡವಾಗಿರಲಿಲ್ಲ ಅಂತ ಹೇಳಿದರೂ ಕೂಡ ಒತ್ತಡ ಹೇರಿ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹೇರಿದ್ರು ಇದೇ ಗೋವಿಂದರಾಜು ಅವರು. ಬೇಡ ಮಾಡಲೇಬೇಕು ಸರ್ ಅಂತ ಹೇಳಿಬಿಟ್ಟು ಬೆನ್ನು ಬಿದ್ದು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಗೋವಿಂದರಾಜು ಏನಂತಂದ್ರು ರಾಜಕೀಯ ಕಾರ್ಯದರ್ಶಿಗಳು. ಇನ್ನು KSCA RCB DNA ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿ ಅವ್ರ ಕಡೆಯಿಂದ ಅನುಮತಿಯನ್ನು ಕೊಡಿಸಿದ್ರಂತೆ ಯಾರು? ಗೋವಿಂದರಾಜು ಅವರು. ಸೊ ಹೀಗಾಗಿ ನಾನು ಹೇಳಿದೆ ನಿನ್ನ ಮಾತು ಕೇಳಲಿಲ್ಲ ಅಂತಂದ್ಬಿಟ್ಟು ಇವ್ರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನು ರಾಜ್ಯ ಕ್ರಿಕೆಟ್ ಸಂಸ್ಥೆ ಮತ್ತು RCB ತಂಡದ ಮೇಲೂ ಕೂಡ ಈಗಾಗಲೇ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. FIR ಕೂಡ ದಾಖಲು ಮಾಡಲಾಗಿದೆ. ಅವರು KSCA ಏನಂತಂದರೆ ಕರೆಕ್ಟಾಗಿ ನಿಭಾಯಿಸಲಿಲ್ಲ. ಈ ಪಾಸ್ ವ್ಯವಸ್ಥೆ ಟೈಮಲ್ಲಿ ಒಂದು ಸರ್ತಿ ಉಚಿತ ಪಾಸ್ ಕೊಡ್ತೀನಿ ಅಂತ ಹೇಳ್ತೀರಿ, ಇನ್ನೊಂದು ಸರ್ತಿ ಇಲ್ಲ ದುಡ್ಡು ಕೊಟ್ಟು ನೀವು ಪಾಸ್ ಕೊಡಬೇಕು. ಪಾಸ್ ಕೊಡುವಂತಹ ಟೈಮಲ್ಲಿ KSCA ಕರ್ನಾಟಕ ಕ್ರಿಕೆಟ್ ಮಂಡಳಿ ಎಡವಿದೆ. ಸೊ ಹೀಗಾಗಿ ಕೆಲವೊಂದಿಷ್ಟು ಪ್ರಮುಖ ಕಾರಣಗಳನ್ನು ಇಟ್ಟುಕೊಂಡು